ಒಬ್ಬ ನಿಷ್ಕಳಂಕವಾದಂತ ರಾಜಕಾರಣಿ. ಹಗಲು ರಾತ್ರಿ ಜನಗಳ ಜೊತೆಯಲ್ಲಿ, ಕ್ಷೇತ್ರದ ಜೊತೆಯಲ್ಲಿ ನಿರಂತರವಾದಂತ ಸಂಪರ್ಕವನ್ನು ಹೊಂದಿದ್ರು. ಜೊತೆಗೆ ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ಮುಖಂಡರ ಜೊತೆ ಸ್ನೇಹಮಯವಾದಂತ ಸಂಬಂಧವನ್ನು ಹೊಂದಿದ್ರು. ಅದಕ್ಕೆ ಅವರನ್ನ ಅಜಾತ ಶತ್ರು ಅಂತ ಕರಿತೀವಿ. ಅವರು ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಯಾಗಿದ್ದಂಥ ದಿವಂಗತ ರಾಜಶೇಖರ ಮೂರ್ತಿಯವರ ಜೊತೆಯಲ್ಲಿ ರಾಜಕೀಯವಾಗಿ ಪಡಗಿದ್ರು. ಅದಕ್ಕಿಂತ ಮೊದಲೇ ಅವರು ಅಗ್ರಿಕಲ್ಚರ್ ವಿಶ್ವದಲ್ಲಿ ಸೆನೆಟ್ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡಿದರು. ಲೋಕಸಭೆಯಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದಂಥ ಸದಸ್ಯರಾಗಿ ನಂಬರ್ 1 ಅಂತ ಹೇಳಿ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ರು. ಚಾಮರಾಜನಗರ ಜಿಲ್ಲೆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಅವರು ನಿರಂತರವಾಗಿ ನಮ್ಮ ಮುಖ್ಯಮಂತ್ರಿಗಳನ್ನ, ಲೋಕೋಪಯೋಗಿ ಸಚಿವನಾಗಿದ್ದಂಥ ನನ್ನನ್ನ, ಸಚಿವ ಸಂಪುಟದ ಎಲ್ಲ ಸದಸ್ಯರನ್ನ, ಮತ್ತೊಬ್ಬ ಗೆಳೆಯ ದಿವಂಗತ ಮಾದೇವ ಪ್ರಸಾದರನ್ನ ನಿರಂತರವಾಗಿ ಭೇಟಿ ಮಾಡಿ ಈ ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅವರು ಶ್ರೇಷ್ಠ ಕೊಡುಗೆಯನ್ನು ನೀಡಿದ್ದಾರೆ. ಸದಾಕಾಲ ಸ್ನೇಹಮಯಿಯಾಗಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದಣಿವರಿದೆ ದುಡಿದು, ತನ್ನ ಆರೋಗ್ಯವನ್ನು ಲೆಕ್ಕಿಸದೆ, ಗಮನಕ್ಕೆ ತೆಗೆದುಕೊಳ್ಳದೇನೆ ಅವರು ನಮ್ಮನ್ನು ಅಗಲಿ 1 ವರ್ಷ ತುಂಬಿದೆ. ಅವರು ಅಗಲಿದ 3 ವಾರದಲ್ಲಿ ಅವರ ಶ್ರೀಮತಿಯವರು ಅಗಲಿದ್ದು ಆ ಕುಟುಂಬಕ್ಕೆ ಆಘಾತದ ಮೇಲೆ ಆಘಾತ, ಗಾಯದ ಮೇಲೆ ಬರೆ ಇರದಂತ ಅತ್ಯಂತ ಘೋರವಾದಂಥ ಸಂಗತಿ. ಅದನ್ನು ನಿಭಾಯಿಸಲಿಕ್ಕೆ ಅವರ 2 ಮಕ್ಕಳು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರ ಮೊದಲನೇ ಮಗ ಸಾರ್ವಜನಿಕ ಜೀವನದಲ್ಲಿ ಮಾಡಿದಂಥ ಸೇವೆಯನ್ನು ಸ್ಮರಿಸಿ ಅವರಿಗೆ ನಂಜನಗೂಡು ಕ್ಷೇತ್ರದಿಂದ ಶಾಸಕನಾಗಲಿಕ್ಕೆ ಎಲ್ಲ ಜನರ ಸಹಕಾರ ಕೊಟ್ಟು ಅವರು ಶಾಸಕರಾಗಿದ್ದಾರೆ. ಅವರ ದಾರಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಧ್ರುವನಾರಾಯಣರವರು ಯುವ ಪೀಳಿಗೆಗೆ, ರಾಜಕೀಯವಾಗಿ ಇರ್ತಕ್ಕಂಥ ಜನರಿಗೆ ಹೇಗೆ ಜನರ ಜೊತೆಗೆ ನೇರ ಸಂಪರ್ಕ, ಸ್ನೇಹಮಯವಾದ ನಡವಳಿಕೆ, ಸಂಯಮದ ನಡೆ ಮತ್ತು ಶಾಂತಚಿತ್ತದ ಮನೋಭಾವನೆಯನ್ನು ಬೆಳೆಸ್ಕೊಂಡು ಎಡೆ ಇಡಬೇಕು ಅನ್ನೋದನ್ನ ನಮಗೆ ತಿಳಿಸಿದ್ದಾರೆ. ಧ್ರುವನಾರಾಯಣವರು ನಮ್ಮ ನಗಲಿ 1 ವರ್ಷ ಆದ್ರೂ ಅವರ ಜೀವನದ ಸರಳ ಜೀವನದ ಬದುಕು ಎಲ್ರಿಗೂ ಪ್ರೇರಣೆಯಾಗಿದೆ. ಮತ್ತು ಸಾರ್ವಜನಿಕವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಧ್ರುವನಾರಾಯಣವರು ಅವರು ನಡೆದು ಬಂದಂಥ ದಾರಿ ಅವರ ಮಕ್ಕಳಿಗೆ ದೀಪ ಆಗಲಿ, ಅವರ ಕುಟುಂಬಕ್ಕೆ ಅವರು ಮಾಡಿದಂಥ ಜನಪರವಾದಂಥ ಸೇವೆ, ಅಭಿವೃದ್ಧಿಗೆ ತನ್ನನ್ನು ತಾನು ತೊಡಗಿಸ್ಕೊಂಡದ್ದು, ಎಲ್ಲ ಜನರಲ್ಲಿ ಸ್ನೇಹಮಯವಾದಂಥ ಬದುಕನ್ನು ನಡೆಸಿದ್ದು ಅವರು ಬಿಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ ಆಸ್ತಿ. ಅದನ್ನು ಉಳಿಸಿ ಗಳಿಸಿ ಮುಂದೆ ಹೆಜ್ಜೆ ಇಡಲಿ. ಮುಂದಿನ ದಿನಗಳಲ್ಲಿ ಧ್ರುವನಾರಾಯಣವರು ಅವರು ಆತ್ಮ ಇದೆಯೋ ಇಲ್ಲವೋ ಗೊತ್ತಿಲ್ಲ, ನಮ್ಮನ್ನು ಅಗಲಿದ್ದಾರೆ. ಅವರ ನಡೆ ಮಾತ್ರ ಸದಾ ನೆನಪಿನಲ್ಲಿ ಇರುತ್ತೆ. ಅದನ್ನು ನೆನೆಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ಅವರನ್ನು ಕಳ್ಕೊಂಡು ಮುಂದೆ ಜೀವನದಲ್ಲಿ ಉತ್ತಮವಾದಂಥ ಹೆಜ್ಜೆ ಇಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಅವರು ಪ್ರೇರಣಾ ಶಕ್ತಿ ಆಗಲಿ ಅಂತ ಆಶಿಸಿ ಅವರಿಗೆ ನಾನು ನನ್ನ ಸವಿನಯದ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.